ಧನುಸ್ಸು ರಾಶಿ ಗ್ರಹಚಾರ ಕೆಟ್ಟಾಗ ಏನೇನೋ ಸಮಸ್ಯೆಗಳಾಗುತ್ತೆ ಅನ್ನುವಂಥದ್ದಕ್ಕೆ ಕೆಲವು ನಿದರ್ಶನಗಳನ್ನು ನೋಡಬೇಕಾಗುತ್ತೆ. ನೀವು ಕೂಡ ಸಾಕು ಪ್ರಾಣಿಗಳು ಮನೆಯಲ್ಲಿದ್ದರೆ ಅವುಗಳಿಂದ ದೂರವನ್ನು ಅಂತರವನ್ನು ಕಾಪಾಡಿಕೊಳ್ಬೇಕಾದಂತಹ ಅಗತ್ಯತೆ ಇದೆ. ನಾನೇ ಸಾಕಿರುವಂತಹ ಪ್ರಾಣಿ ಅಂತ ಹೇಳಿಕೊಳ್ಳುವ ಹಾಗಿಲ್ಲ. ಆ ಒಂದು ಪ್ರಾಣಿಯಿಂದಲೇ ನಿಮಗೇನೋ ಸಮಸ್ಯೆಗಳು ತೊಂದರೆಗಳು ಆಗುವಂಥದ್ದಿದೆ. ಅಕಾಲವಾದಂತಹ ಭೋಜನ ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ಮಾಡುತ್ತೆ. ಎಷ್ಟೋ ಹೊತ್ತಿಗೆ ಊಟ ಮಾಡುವಂಥದ್ದು, ಆ ಊಟದ ಪ್ರಭಾವ ನಿಮ್ಮ ಆರೋಗ್ಯದ ಮೇಲೆ ಆಗುವಂಥದ್ದಿದೆ. ನಿಮ್ಮ ವಿರುದ್ಧವಾದಂತಹ ಮಾತಿನಿಂದ ನಿಮಗೆ ಕೋಪ ಬರುತ್ತೆ. ಯಾರೋ ನಿಮ್ಮ ಬಗ್ಗೆ ಇಲ್ಲಸಲ್ಲದ ಮಾತುಗಳನ್ನು ಆಡ್ತಾರೆ, ನಿಮ್ಮದಲ್ಲದೇ ಇರತಕ್ಕಂತಹ ತಪ್ಪುಗಳನ್ನು ನಿಮ್ಮದೂ ಅಂತ ಹೇಳ್ತಾರೆ. ಆಗ ಕೋಪ ಬರುವಂಥದ್ದು ಎಲ್ಲರಿಗೂ ಸಹಜ. ಆದರೆ ನೀವು ವಿಶೇಷವಾದಂತಹ ರೀತಿಯಲ್ಲಿ ನಡ್ಕೊಳ್ತೀರಿ, ಅದು ಎಲ್ಲೆಲ್ಲಿಗೋ ಹೋಗ್ತಕ್ಕಂಥದ್ದಾಗತ್ತೆ. ಬಂಧುಗಳಲ್ಲಿ ಅತಿಯಾದಂತಹ ವಿಶ್ವಾಸವನ್ನು ಇಟ್ಟುಕೊಂಡಿರ್ತೀರಿ, ಆದರೆ ಅದು ನಿಮಗೆ ವಂಚನೆಗೆ ಕಾರಣವಾಗುತ್ತೆ. ನಿಮ್ಮ ದೌರ್ಬಲ್ಯವನ್ನು ತಿಳಿದು ನಿಮಗೆ ಮೋಸವನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ಯಾವುದೇ ರೀತಿಯಲ್ಲಿರಬಹುದು, ಅಂತಹ ನಿಮ್ಮ ದೌರ್ಬಲ್ಯ ನಿಮ್ಮ ವಂಚನೆಗೆ, ನಿಮ್ಮ ಅವನತಿಗೆ ಕಾರಣವಾಗ್ತಕ್ಕಂಥದ್ದಾಗತ್ತೆ. ಸಹೋದರ ವರ್ಗದಲ್ಲಿ ಆಸ್ತಿ ವಿಚಾರಕ್ಕೆ ಕಲಹವಾಗತ್ತೆ. ಅದರಲ್ಲೂ ಕೂಡ ಧನುಸ್ಸು ರಾಶಿಯವರು, ಕನ್ಯಾ ರಾಶಿಯವರು ಅಣ್ಣ ತಮ್ಮ ಅಕ್ಕ ತಂಗಿಯರಾಗಿದ್ದರೆ ಹೆಚ್ಚಿನ ಜಗಳಕ್ಕೆ ಅವಕಾಶಗಳಿರುತ್ತೆ. ಇದನ್ನು ಸೂಕ್ಷ್ಮವಾಗಿ ಗಮನಿಸ್ಕೊಳ್ಬೇಕಾದಂಥದ್ದು. ವಿವಾಹದ ವಿಚಾರದಲ್ಲಿ ಅಡಚಣೆಗಳಾಗ್ಬೋದು. ಮದುವೆ ವಿಚಾರ ಬಂತು ಅಂತಾದರೆ, ಅಥವಾ ಆಗಿರತಕ್ಕಂತಹ ಮದುವೆ ವಿಷಯಕ್ಕೆ ಮತ್ತೊಂದಷ್ಟು ಏನೋ ಸಮಸ್ಯೆಗಳು ಉಂಟಾಗಿ ತೊಂದರೆಗೆ ಕಾರಣವಾಗುತ್ತೆ. ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರವನ್ನು ಶ್ರವಣ ಮಾಡಿ, ಅನುಕೂಲ ಇದ್ದರೆ ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರವನ್ನು ಪಠನೆ ಮಾಡಿ. ಶುಭವಾಗಿ. ಮಕರ ರಾಶಿ, ಏನಾದರೂ ಒಂದಷ್ಟು ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಜಪ ಮಾಡ್ತೀರಿ, ಅದನ್ನೇ ಯಾವಾಗಲೂ ಮನಸ್ಸಿನಲ್ಲಿ ಇಟ್ಕೊಳ್ತೀರಿ. ಆದರೆ ಹಣದ ಅಭಾವದಿಂದ, ಹಣದ ಕೊರತೆಯಿಂದ ನಿಮಗೆಲ್ಲ ವಿರುದ್ಧವಾಗಿ ನಡ್ಕೊಂಡು ಬರುತ್ತೆ. ಯಾವುದೋ ಒಂದು ಕೆಲಸ ಸಿಕ್ಕುತ್ತೆ, ಅದಕ್ಕೆ ಒಂದಷ್ಟು ಹಣವನ್ನು ಹಾಕಿ ಹೂಡಿಕೆ ಮಾಡಿ ಆ ಕೆಲಸವನ್ನು ಅಭಿವೃದ್ಧಿಪಡಿಸಿದರೆ ನಿಮಗೆ ಲಾಭ ಇದೆ. ಆದರೆ ಆ ಸಮಯಕ್ಕೆ ಹಣ ಒದಗಬೇಕಲ್ಲ, ಅವತ್ತಿನ ಸಮಯ ಕಳೆದು ಹೋಗುತ್ತೆ, ಸಮಯ ವಂಚಿತರಾಗ್ತೀರಿ. ನಿಮ್ಮ ಅಭ್ಯುದಯಕ್ಕೆ ಅದು ಅಡ್ಡಿಯಾಗುವಂಥದ್ದಿದೆ. ಸಂಬಂಧಿಕರಲ್ಲಿ ಕೆಲವು ವಿಚಾರಗಳಿಗೆ ಮನಸ್ತಾಪ ಉಂಟಾಗುತ್ತೆ. ಯಾವುದೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಅವರ ಸಹಾಯವನ್ನು, ಸಹಕಾರವನ್ನು, ಬೆಂಬಲವನ್ನು ಕೇಳ್ತೀರಿ. ಯಾರೂ ಕೂಡ ನಿಮಗೆ ಸಹಾಯವನ್ನು ಮಾಡೋದಿಲ್ಲ. ಇದಕ್ಕೆ ನಿಮ್ಮ ಸ್ವಭಾವ ಕಾರಣ ಇರಬಹುದು, ಅಥವಾ ಹಿಂದೆ ಯಾವತ್ತೋ ನೀವು ಆಡಿದಂತಹ ಮಾತುಗಳು ಕಾರಣ ಇರಬಹುದು, ಅಥವಾ ಪರಸ್ಪರವಾಗಿ ನಿಮ್ಮ ಮೇಲೆ ನಂಬಿಕೆ ಇಲ್ಲದೆ ಇರಬಹುದು. ಇದೆಲ್ಲವೂ ಕೂಡ ಕಾರಣವಾಗಿ ಪರಿಣಮಿಸುವಂಥದ್ದಾಗತ್ತೆ. ಆಪ್ತರಿಂದ ಸಹಾಯವನ್ನು ನಿರೀಕ್ಷೆ ಮಾಡ್ತೀರಿ, ಆದರೆ ಏನೂ ಪ್ರಯೋಜನ ಆಗೋದಿಲ್ಲ. ಇವರು ನನಗೆ ತುಂಬ ಆತ್ಮೀಯರಪ್ಪ, ಇವ್ರನ್ನ ನಂಬಿದರೆ ನನ್ನ ಕೆಲಸ ಆಗುತ್ತೆ ಅಂತ ಹೇಳಿ ನೀವು ಅಂದ್ಕೊಂಡಿರ್ತೀರಿ. ಆ ಸಹಾಯವನ್ನೂ ಕೂಡ ಕೇಳ್ತೀರಿ, ಆದರೆ ಇನ್ಯಾವುದೋ ಕಾರಣವನ್ನು, ಬೇರೆ ಸಬೂಬನ್ನು ಹೇಳಿ ನಿಮ್ಮಿಂದ ತಪ್ಪಿಸ್ಕೊಳ್ಳುವಂಥದ್ದಾಗತ್ತೆ. ಮಾನಸಿಕವಾಗಿ ಸಮಾಧಾನ ಇನ್ನೆಲ್ಲಿ ಬರಬೇಕು? ಈ ರೀತಿ ಎಲ್ಲ ಕಹಿಯ ಅನುಭವಗಳು ನಿಮಗಾದಾಗ ಪ್ರತಿಯೊಬ್ಬರ ಮೇಲೂ ಕೂಡ ಸಿಟ್ಟು, ಕೋಪ ಅನ್ನುವಂಥದ್ದು ಬರುತ್ತೆ. ನಿಮ್ಮ ಸಂಬಂಧವೇ ಬೇಡ, ನಿಮ್ಮ ವಿಶ್ವಾಸವೇ ಬೇಡ ಅನ್ನುವಂತಹ ಮಾತುಗಳನ್ನು ಕೂಡ ಆಡಿ ಆಗಿರತಕ್ಕಂತಹ ಒಂದು ಯಾವುದೋ ಸಮಸ್ಯೆಗೆ ಮತ್ತೊಂದಷ್ಟು ಗಟ್ಟಿತನವನ್ನು ತಂದು ಕೊಡ್ತೀರಿ. ಎಲ್ಲರ ಜೊತೆಯಲ್ಲೂ ಕೂಡ ಸಾರಾಸಗಟಾಗಿ ನಿಷ್ಠುರವಾಗ್ತೀರಿ. ನಿಮ್ಮ ಸ್ವಭಾವ ಇದಕ್ಕೆ ಕಾರಣ ಅಂತ ಹೇಳಿ ಆಗುತ್ತೆ. ತಪ್ಪಿನ ಅರಿವಾಗುವವರೆಗೂ ಕೂಡ ತೊಂದರೆ ತಪ್ಪಿದ್ದಲ್ಲ. ಏನು ತಪ್ಪಾಗ್ತಾ ಇದೆ, ನನ್ನಿಂದ ಯಾವ ರೀತಿಯಲ್ಲಿ ಮಾತುಗಳು ನಡೆ ಬರ್ತಾ ಇದೆ ಅನ್ನುವಂಥದ್ರ ಮೇಲೆ ಎಲ್ಲವೂ ಕೂಡ ಅವಲಂಬಿತವಾಗಿರುತ್ತೆ. ಆ ತಪ್ಪನ್ನು ತಿದ್ದುಕೊಂಡಾಗ ಮಾತ್ರ ಇರತಕ್ಕಂತಹ ಸಮಸ್ಯೆಗಳು, ತೊಂದರೆಗಳು, ಸವಾಲುಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಬರಬಹುದು ಅನ್ನುವಂಥದ್ದು. ಅನೇಕ ಮಾನಸಿಕವಾದಂತಹ ಸಂಕಟಗಳನ್ನು ಈ ದಿವಸ ಎದುರಿಸಬೇಕಾಗತ್ತೆ, ಅನುಭವಿಸಬೇಕಾಗತ್ತೆ. ಇದು ಗ್ರಹಚಾರದ ಕೆಟ್ಟ ಫಲ ಅಂತ ಹೇಳಬೇಕು. ಕುಲದೇವತಾ ಪ್ರಾರ್ಥನೆಯನ್ನು ವಿಶೇಷವಾಗಿ ಮಾಡಿ. ಶುಭವಾಗಿ. ಕುಂಭರಾಶಿ, ದುಂದು ವೆಚ್ಚದಿಂದ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಖರ್ಚು ಮಾಡುವಾಗ ಗೊತ್ತಾಗೋದಿಲ್ಲ, ಯಥೇಚ್ಛವಾಗಿ ಖರ್ಚು ಮಾಡ್ತೀರಿ. ಆನಂತರದಲ್ಲಿ ಹಣ ಇಲ್ಲದೆ ಪರಿತಾಪವನ್ನು ಪಡಬೇಕಾಗತ್ತೆ. ಕೋಪ ಬರುತ್ತೆ, ಬೇಸರವಾಗುತ್ತೆ. ಯಾರ ಮೇಲೆ ತೀರಿಸಬೇಕು? ಕೇಳೋರು ಯಾರೂ ಇರುವುದಿಲ್ಲ, ನೀವೇ ಅನುಭವಿಸಬೇಕಾದಂಥದ್ದು. ವಿರೋಧಿಗಳು ನಿಮಗೆ ತೊಂದರೆ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ. ಯಾವ ಸಮಯದಲ್ಲಿ ನಿಮಗೆ ತೊಂದರೆಯನ್ನು ಮಾಡಿದರೆ ನಮಗೆ ಅನುಕೂಲವಾಗುತ್ತೆ ಅನ್ನುವಂತಹ ಆಲೋಚನೆಗಳು ಅವ್ರದ್ದಿರುತ್ತೆ. ಅದಕ್ಕೋಸ್ಕರವಾಗಿ ಅವರು ಯೋಜನೆಗಳನ್ನು ಹಾಕ್ಕೊಳ್ತಾರೆ, ಪ್ಲಾನ್ ಮಾಡ್ತಾ ಇರ್ತಾರೆ. ನೀವು ಎಚ್ಚರಿಕೆ ತಪ್ಪಿದ್ರಿ, ತೊಂದರೆ
ಖಂಡಿತವಾಗಿರುತ್ತೆ. ಪ್ರಯತ್ನಕ್ಕೆ ಸಾಧಾರಣವಾದಂತಹ ಫಲ ಸಿಕ್ಕುವಂತಹ ದಿವಸ. ಎಷ್ಟೋ ಕಷ್ಟಪಡ್ತೀರಿ, ಆದರೆ ಪಟ್ಟ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಾಗ ಏನೋ ಒಂದು ರೀತಿಯ ಸಮಾಧಾನ. ಆದರೆ ಅದಕ್ಕೆ ಅವಕಾಶಗಳಿಲ್ಲದೇ ಇದ್ದಾಗ ಮನಸ್ಸಿನ ಮೇಲೆ ಅದು ತುಂಬ ದೊಡ್ಡ ಪರಿಣಾಮವನ್ನು ಬೀರುತ್ತೆ. ಸಾಲದ ಪರಿಸ್ಥಿತಿ ಸಂಕಷ್ಟವನ್ನು ತಂದಿಡುತ್ತೆ. ಹಿಂದೆ ಯಾವುದೋ ಒಂದು ಉದ್ದೇಶಕ್ಕೆ ಮಾಡಿದಂತಹ ಸಾಲ ನಿಮಗೆ ತೊಂದರೆಯಾಗಬಹುದು, ಅಥವಾ ಬೇರೆಯವರಿಗೆ ಸಾಲದ ವಿಚಾರಕ್ಕೆ ನೀವು ಸಾಕ್ಷಿಯಾಗಿದ್ದರೆ ತೊಂದರೆಯಾಗಬಹುದು. ಇದನ್ನೆಲ್ಲ ಗಮನಿಸ್ಕೊಳ್ಬೇಕಾಗತ್ತೆ. ಮನೆಯಲ್ಲಿ ಮಾತೆಯರಿಗೆ ಆರೋಗ್ಯದ ಸಮಸ್ಯೆ ಇರುವಂಥದ್ದು ಮುಖ್ಯವಾಗಿ ಕಾಣುತ್ತೆ. ಬೇಡದೇ ಇರತಕ್ಕಂತಹ ವಿಚಾರದಲ್ಲಿ ಆಸಕ್ತಿಗಳು ಹೆಚ್ಚಾಗುತ್ತೆ. ಯಾವ ವಿಷಯದಿಂದ, ಯಾವ ವ್ಯವಹಾರದಿಂದ ನಿಮಗೇನೂ ಪ್ರಯೋಜನ ಇಲ್ವೋ ಅಂತಹ ಕೆಲಸದ ಬಗ್ಗೆನೇ ಹೆಚ್ಚು ಆಸಕ್ತಿ ಬರುವಂತಹ ದಿವಸ. ವಿಚಿತ್ರ ಆದರೂ ಕೂಡ ಸತ್ಯದ ಅನುಭವವಾಗುತ್ತಲ್ಲಿ. ಏನೂ ಪ್ರಯೋಜನ ಇಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೆ ಮಾತಾಡ್ತೀರಿ, ಯಾವುದೋ ಕೆಲಸದಲ್ಲಿ ತೊಡಗಿರ್ತೀರಿ, 1 ರೂಪಾಯಿನ ಉಪಯೋಗವೂ ಕೂಡ ಆಗದೇ ಇರತಕ್ಕಂಥದ್ದಾಗತ್ತೆ. ನವಗ್ರಹರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಅದರಲ್ಲೂ ಕೂಡ ಕುಜಗ್ರಹನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಅತಿಯಾದಂತಹ ಕೋಪದಿಂದ ಮನೆಯಲ್ಲಿ ಎಲ್ಲರ ಜೊತೆಯಲ್ಲೂ ಕೂಡ ನಿಷ್ಠುರವಾಗ್ತೀರಿ. ಯಾರು ಮಾತಾಡಿಸಿದ್ರೂ ಕೂಡ ಸಿಟ್ಟು ಮಾಡುವಂಥದ್ದು, ಏನು ಆಗಿದೆ ಅನ್ನುವಂಥದ್ದು ಪ್ರಶ್ನೆಯಾಗುತ್ತೆ. ಬೇರೆಯವರಿಂದ ತಿಳುವಳಿಕೆಯನ್ನು ಹೇಳಿಸ್ಕೊಳ್ಬೇಕಾದಂತಹ ಸಂದರ್ಭ ಒದಗಿ ಬರುತ್ತೆ. ನೀವು 4-6 ಜನಕ್ಕೆ 4 ಮಾತುಗಳನ್ನು ಹೇಳಬೇಕು, ನಿಮಗೇ ಬೇರೆಯವರು ತಿಳುವಳಿಕೆ ಹೇಳೋ ಹಾಗೆ ಆಗಿಬಿಟ್ರೆ ಹೇಗೆ ಅದು? ಇದನ್ನೆಲ್ಲ ಗ್ರಹಗತಿಯ ದೃಷ್ಟಿಯಿಂದ ಅನುಭವಿಸಬೇಕಾದಂಥದ್ದು. ನಿಮ್ಮದೇ ಆದಂತಹ ಕೆಲವು ನಡವಳಿಕೆಯಿಂದ ತೊಂದರೆಯಾಗುತ್ತೆ, ಅದನ್ನು ತಿದ್ದುಕೊಳ್ಬೇಕು. ನಿಮಗೂ ಕ್ಷೇಮ, ನಿಮ್ಮ ಪರಿವಾರಕ್ಕೂ ಕೂಡ ಒಳ್ಳೆಯದಾಗುವಂಥದ್ದಾಗತ್ತೆ. ಅತಿಯಾದಂತಹ ತಿರುಗಾಟದಿಂದ ಬೇಸರವಾಗುತ್ತೆ, ಆದರೆ ಆ ರೀತಿ ಹೋಗಲೇಬೇಕಾದಂತಹ ಅನಿವಾರ್ಯತೆಯೂ ಕೂಡ ನಿಮಗೆ ಇರುವಂಥದ್ದಿರುತ್ತೆ. ಬೇರೆಯವರ ಹಣ ಅಥವಾ ದ್ರವ್ಯ ನಿಮಗೆ ಸಿಕ್ಕುವಂಥದ್ದು, ಇದು ಯೋಗವೋ ಅದೃಷ್ಟವೋ ವಿಚಾರ ಮಾಡಬೇಕಾದಂಥದ್ದು. ಸ್ತ್ರೀಯರಿಗೆ ವಸ್ತ್ರಾಭರಣದ ಪ್ರಾಪ್ತಿ ಇದೆ, ಸ್ವಾಭಾವಿಕವಾಗಿ ಸಂತೋಷವಾಗ್ತಕ್ಕಂತಹ ಸಮಯ. ನರಸಿಂಹಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.